ಎಲ್ಲರಿಗೂ ನಮಸ್ಕಾರ, ಶುಭೋದಯ, ಶುಭ ಬೆಳಗು. ಇವತ್ತಿನ ದಿನ ತಮಗೆಲ್ಲ ಒಳ್ಳೆಯದಾಗಲಿ. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಆಶೀರ್ವಾದ, ಪ್ರೀತಿ, ಬೆಂಬಲ ಎಲ್ಲವೂ ಇರಲಿ. ಇವತ್ತು ಒಂದು ಬಹಳ ಮುಖ್ಯವಾದ ಬೆಳವಣಿಗೆ ಅದು. ರಾಜ್ಯದಲ್ಲಿ ಎಲ್ಲೆಡೆ ಚರ್ಚಿತವಾಗುತ್ತಿರುವ ವಿಚಾರ ಅದು 1992ರಲ್ಲಿ ನಡೆದಂಥ ದೊಂಬಿ ಪ್ರಕರಣಗಳಿಗೆ ಸಂಬಂಧಪಟ್ಟ ಹಾಗೆ ಕರಸೇವಕರನ್ನು ಬಂಧಿಸಿದ್ದು ಮತ್ತು ಅವರ ವಿರುದ್ಧ ಪ್ರಕರಣವನ್ನು ವಿಚಾರಣೆಗೆ ಒಳಪಡಿಸಿದ್ದು. ಇದು ಸರಿನಾ ಅನ್ನುವುದು BJPಯ ಪ್ರಶ್ನೆ. ಅದರಂತೆ ನಿನ್ನೆ ರಾಜ್ಯಾದ್ಯಂತ ಪ್ರತಿಭಟನೆಗಳನ್ನು BJP ಹಮ್ಮಿಕೊಂಡಿತ್ತು. ಬೆಂಗಳೂರು ನಡೆದ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ BJP ರಾಜ್ಯ ಘಟಕದ ಅಧ್ಯಕ್ಷ ವಿಜೇಂದ್ರ ಪಾಲ್ಗೊಂಡಿದ್ದರು. ಹುಬ್ಬಳ್ಳಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಅವರು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಕರಸೇವಕರನ್ನು ಮುಟ್ಟಿದರೆ ಹುಷಾರ್, ಹಿಂದೂಗಳನ್ನು ಮುಟ್ಟಿದರೆ ಹುಷಾರ್. ಈ ಹೇಳಿಕೆ ಕೇವಲ ರಾಜ್ಯದ ನಾಯಕರು, BJP ನಾಯಕರಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ. ಕೇಂದ್ರ ನಾಯಕರುಗಳು, ಕೇಂದ್ರ ಸಚಿವರುಗಳು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದರು. ಗಿರಿರಾಜ್ ಸಿಂಗ್ ಎನ್ನುವ ಸಚಿವರೊಬ್ಬರು ಕರಸೇವಕರನ್ನು ಮುಟ್ಟಿದರೆ ಹುಷಾರ್ ಅಂತ ಹೇಳಿದರು. ಸರ್ಕಾರ ಉರುಳೋಗುತ್ತೆ ಅಂತ ಹೇಳಿದರು. ರಾಜ್ಯ BJP ನಾಯಕರುಗಳ ಮಾತಿನ ದಾಟಿ ಕೂಡ ಹಾಗೆ ಇತ್ತು. ಕರಸೇವಕರನ್ನು ಮುಟ್ಟಿದರೆ ಬೆಂಕಿ ಹಚ್ಕೊಳ್ಳುತ್ತೆ, ಇನ್ನೊಂದಾಗುತ್ತೆ, ಸರ್ಕಾರ ಉರುಳು ಹೋಗುತ್ತೆ ಅಂತ. ಇವರ ಈ ಎಲ್ಲ ಹೇಳಿಕೆಗೆ ಬಹಳ ಮುಖ್ಯವಾದ ಕಾರಣ 1992ರ ದೊಂಬಿ ಪ್ರಕರಣಗಳಿಗೆ ಏನಿತ್ತು. ಆ್ಯಕ್ಚುಲಿ ಹುಬ್ಬಳ್ಳಿಯಲ್ಲಿ ಅವತ್ತು ಒಬ್ಬ ಮುಸ್ಲಿಂ ವ್ಯಕ್ತಿಯ ಅಂಗಡಿಗಳಿಗೆ ಬೆಂಕಿ ಹಚ್ಚಲಾಗಿತ್ತು. ಅದು 1992ರಲ್ಲಿ. ಇದರಲ್ಲಿ ಹಲವರು ಇನ್ವಾಲ್ವ್ ಆಗಿದ್ದಾರೆ ಅಂಥೇಳಿ ಪ್ರಕರಣ ದಾಖಲಾಗಿತ್ತು. ಆರೋಪ ಪಟ್ಟಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಈ ದೊಂಬಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದ ಆರೋಪ ಪಟ್ಟಿಯಲ್ಲಿ ಹೆಸರಿರುವ 5 ಈಗಾಗಲೇ ಅಸುನೀಗಿದ್ದಾರೆ. ಅವರಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಗಿದೆ, ಶ್ರೀಕಾಂತ್ ಪೂಜಾರಿ. ಮೂಲಭೂತವಾಗಿ ಶ್ರೀಕಾಂತ್ ಪೂಜಾರಿ ಒಬ್ಬ ಆಟೋ ಚಾಲಕರು. ಅವರ ಬಂಧನ ಏನಿದೆ, 3 ಬಂಧನ ಆಗಿತ್ತು. 2 ಜಾಮೀನು ಸಿಕ್ಕಿದೆ, ನ್ಯಾಯಾಲಯ ಜಾಮೀನು ಕೊಟ್ಟಿದೆ. ಆದರೆ ಶ್ರೀಕಾಂತ್ ಪೂಜಾರಿ ಅವರಿಗೆ ಜಾಮೀನು ಕೊಟ್ಟಿಲ್ಲ. ಈ ವಿಚಾರವನ್ನು BJP ಕೈಗೆತ್ತಿಕೊಂಡಿದೆ. ಆ ಮೂಲಕ ಶ್ರೀಕಾಂತ್ ಪೂಜಾರಿಯನ್ನು ಹಿಂದುತ್ವದ ಒಬ್ಬ ಪ್ರಖರ ನಾಯಕ ಅನ್ನುವ ಪ್ರತಿಬಿಂಬಿಸುವ ಕೆಲಸವನ್ನು BJP ಮಾಡ್ತಾ ಇದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವುದಕ್ಕೆ ಅವರ ವಿರೋಧ ಇದೆ. ಆದರೆ ಇದು ಮೊದಲನೇದಾಗಿ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸೋಮೋಟೋ ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇಲ್ಲ. ನ್ಯಾಯಾಲಯ ಈ ಬಗ್ಗೆ ಪ್ರಶ್ನಿಸಿದಾಗ, ಬಾಕಿ ಇರುವ ಪ್ರಕರಣಗಳನ್ನು ಪ್ರಶ್ನಿಸಿದಾಗ, ಅದನ್ನು ಇತ್ಯರ್ಥಪಡಿಸಬೇಕು ಅಂದಾಗ ಪೊಲೀಸರು ಈ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಂಡರು. ತಮಾಷೆ ಅಂದರೆ ಈ ಪ್ರಕರಣ ಪೊಲೀಸರೇ ಮರೆತು ಬಿಟ್ಟಿದ್ರು. ಇನ್ನು ನಮ್ಮ ಪೊಲೀಸ್ ವ್ಯವಸ್ಥೆ ಇರೋದು ಹಾಗೆ ಆಯ್ತಲ್ಲ. ಈಗ ಅದನ್ನು ಮತ್ತೆ ವಿಚಾರಣೆಗೆ ತೆಗೆದುಕೊಂಡು ಶ್ರೀಕಾಂತ್ ಪೂಜಾರಿ ಅವರನ್ನು ಬಂಧಿಸಲಾಗಿದೆ. ಈ ಮೂಲಕ ಶ್ರೀಕಾಂತ್ ಪೂಜಾರಿ ಅವರು BJPಯ ಒಬ್ಬ ಪ್ರಬಲ ನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ ಅನ್ನೋ ಅನುಮಾನ ಇದೆ. ಅವರನ್ನು BJP ಮುಂದಿಟ್ಕೊಂಡಿದೆ. ಆದರೆ
ಶ್ರೀಕಾಂತ್ ಪೂಜಾರಿಯವರು ಎಂಥವರು? ನಾವು ಯೂಸುವಲಿ ಸಾಕ್ಷ್ಯಾಧಾರದ ಆಧಾರದ ಮೇಲೆ ಮಾತನಾಡಬೇಕಾಗತ್ತೆ, ಎಮೋಷನಲ್ ಮೂಲಕ ಅಲ್ಲ. ಅವರು ಕೇವಲ ಕರಸೇವಕರಾಗಿದ್ದಾರೋ ಅವರ ಮೇಲೆ ಬೇರೆ ಬೇರೆ ಪ್ರಕರಣಗಳು ದಾಖಲಾಗಿವೆಯೋ? ಸೊ ಶ್ರೀಕಾಂತ್ ಪೂಜಾರಿ ಅವರ ವಿರುದ್ಧ ಸುಮಾರು 16ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿವೆ. ಹಲವು ಪ್ರಕರಣಗಳು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗಳಾಗಿದೆ. ಈ ಪ್ರಕರಣದಲ್ಲಿ ಕೇವಲ ದೊಂಬಿ ಮಾತ್ರ ಅಲ್ಲ, ಬೇರೆ ವಿಚಾರಗಳಿವೆ ಅವರ ಮೇಲಿರುವ ಆರೋಪ. ಒಂದು ಮಟಕ ದಂಧೆ. ಮಟಕ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ದಕ್ಷಿಣ ಕರ್ನಾಟಕದವ್ರಿಗೆ ಗೊತ್ತಿರಲಿಲ್ಲ ಕಾಣುತ್ತೆ. ಉತ್ತರ ಕರ್ನಾಟಕದಲ್ಲಿ ಮಟಕ ಇದೆ, ಅದನ್ನು OC ಅಂತಾನು ಅಂತಾರೆ, ಓಪನ್ ಆ್ಯಂಡ್ ಕ್ಲೋಸ್ ಅಂತ ನಂಬರು. ಅದೊಂದು ಬಹುದೊಡ್ಡ ದಂಧೆ, ಅದು ಜೂಜು. ಇಂತಹ ಪ್ರಕರಣಗಳು ಕೂಡ ಶ್ರೀಕಾಂತ್ ಪೂಜಾರಿ ಅವರ ಮೇಲಿದೆ. ಅದರ ಜೊತೆಗೆ ಅವರ ಮೇಲೆ ಇದ್ದಂಥ 3 ಪ್ರಮುಖ ಪ್ರಕರಣಗಳು, ಅದು ಮದ್ಯವನ್ನು, ಅಕ್ರಮ ಮದ್ಯದ ಸಾಗಾಣಿಕೆ ಮತ್ತು ಮಾರಾಟ. ಸೊ ಇದು ಶ್ರೀಕಾಂತ್ ಪೂಜಾರಿ ಅವರ ಮೇಲಿರುವ ಬಹಳ ಪ್ರಮುಖವಾದ ಆರೋಪ. ಅವರು ಹಳೆ ಹುಬ್ಬಳ್ಳಿ ಪ್ರದೇಶದಲ್ಲಿ ಅಕ್ರಮ ಮದ್ಯ ಸಾಗಾಣಿಕೆಯನ್ನು, ಮಾರಾಟವನ್ನು ಮಾಡ್ತಾ ಇದ್ದರು ಅಂತ ಆರೋಪಿಸಲಾಗಿದೆ. ಇವರೀಗ BJP ನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆ. ಯಾರು? ಅಕ್ರಮ ಸಾರಾಯಿ, ಅಕ್ರಮ ಮದ್ಯ ಮಾರಾಟದ ಆರೋಪವನ್ನು ಹೊತ್ತಿರುವ ವ್ಯಕ್ತಿ. ಅವರೀಗ ದೇಶಭಕ್ತರಾಗಿ ಕಾಣ್ಕೊತಾ ಇದ್ದಾರೆ. ಯಾಕೆಂದರೆ 92ರ ದೊಂಬಿಯಲ್ಲಿ ಅವರು ಭಾಗವಹಿಸಿದರು. ಈ ಮೂಲಕ BJP ಕೆಲವು ಸಂದೇಶವನ್ನು ಕೊಡ್ತಾ ಇದೆ. ದ್ಯಾಟ್ ಈಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಏನು? ಒಂದು, ಬಾಬ್ರಿ ಮಸೀದಿ ಉರುಳಿದ ನಂತರ 92ರಲ್ಲಿ ನಡೆದಂತಹ ದೊಂಬಿ ಏನಿದೆ, ಅಲ್ಪಸಂಖ್ಯಾತರ ಅಂಗಡಿಗಳಿಗೆ ಬೆಂಕಿ ಹಾಕಿದ್ದೇನಿದೆ, ಗಲಾಟೆ ಏನಿದೆ, ಇದು ದೇಶಭಕ್ತಿಯ ಕೆಲಸ ಅಂತ. ದೊಂಬಿ ದೇಶಭಕ್ತಿಯ ಕೆಲಸ ಅಂತ ಸನ್ಮಾನ್ಯ ಅಶೋಕ್ ಅವರು ಹೇಳ್ತಾರಾ? ಹಾಗೆಯೇ ವಿಜಯೇಂದ್ರ ಅವರು ಹೇಳ್ತಾರ? ಅದು ಬೇರೆಯವರ ಅಂಗಡಿ ಮಳಿಗೆ ಆಸ್ತಿ ಹಾನಿ ಮಾಡುವುದೇನಿದೆ, ಅದು ದೇಶಭಕ್ತಿಯ ಕೆಲಸ ಅನ್ನುವ ಒಂದು ಅಭಿಪ್ರಾಯ BJPಯದಾಗಿದೆ. ಈ ಬಗ್ಗೆ BJP ಸ್ಪಷ್ಟನೆ ಏನು? BJP ನಾಯಕರ ಸ್ಪಷ್ಟನೆ ಏನು? ಸಮಾಜದಲ್ಲಿ ಇಂತಹ ಧಾರ್ಮಿಕ ಹಿಂಸಾಚಾರಗಳು ನಡೆದರೆ ಅದು ದೇಶಭಕ್ತಿಯ ಕೆಲಸ ಆಗುತ್ತಾ? ಇನ್ನೊಂದು ಕೋಮಿನ ಮೇಲೆ ದಾಳಿ ಮಾಡಿದರೆ, ಅವರ ಅಂಗಡಿಯನ್ನು ಲೂಟಿ ಮಾಡಿದರೆ, ಬೆಂಕಿ ಹಚ್ಚಿದರೆ ಅದು ದೇಶಭಕ್ತಿಯ ಕೆಲಸ ಆಗುತ್ತಾ? BJPಯ ನಿನ್ನ ಪ್ರತಿಭಟನೆಯ ವರ್ತನೆಗಳು ಈ ವಿಚಾರವನ್ನು ಸ್ಪಷ್ಟ ಮಾಡ್ತವೆ. ಹೌದು, ಹಿಂದೂ ಕರಸೇವಕರು ಬೆಂಕಿ ಹಚ್ಚಬೇಕು, ಗಲಾಟೆ ಮಾಡಬೇಕು ಅನ್ನುವ ಸಂದೇಶವನ್ನು ಅವರು ಕೊಡ್ತಾ ಇಲ್ವಾ? ಇದಕ್ಕೆ BJP ಉತ್ತರಿಸಬೇಕು. ಅದರಂತೆ ಯಾರು ಕರಸೇವಕರು ಅಥವಾ ಈ ಏನು ದೊಂಬಿಯಲ್ಲಿ ಪ್ರಕರಣದಲ್ಲಿ ಭಾಗಿಯಾದ ದೇಶಭಕ್ತರು, ಇನ್ವರ್ಟೆಡ್ ಕಾಮಾ, ಅವರು ಬೇರೆ ದಂಧೆ ಮಾಡಿದರೆ ಕ್ಷಮಿಸಬೇಕಾ? ಅಕ್ರಮ ಮದ್ಯ ಸಾಗಾಣಿಕೆಯಂತಹದ್ದು, ಮಟಕ ದಂಧೆಯಂತಹದ್ದು, ಇದು ದೇಶಭಕ್ತಿ ಕೆಲಸವನ್ನು? ಹಾಗಿದ್ರೆ ರಾಜ್ಯದಲ್ಲಿ ಎಲ್ಲರಿಗೂ ಮಟಕ ಮತ್ತು ಅಕ್ರಮ ಮದ್ಯ ಸಾಗಾಣಿಕೆ ಕೆಲಸವನ್ನು ಕೊಟ್ಟುಬಿಡಿ, ಕರಸೇವಕರು ಅಂತ ಹೇಳ್ಕೊಬಿಟ್ಟು ಅವರೆಲ್ಲ ಈ ಅಕ್ರಮ ದಂಧೆಗಳಲ್ಲಿ ನಿರತರಾಗಲಿ, ಪೊಲೀಸರು ಸುಮ್ಮನೆ ಇರಲಿ. ಅಂಥ ಸ್ಥಿತಿಯನ್ನು ನೀವು ಬಯಸ್ತೀರಾ BJPಯವರು? ಇದ್ದಕ್ಕಿದ್ದ ಹಾಗೆ ಈ ಪ್ರಕರಣವನ್ನು ತಾವು ಎತ್ತುಕೊಂಡಿದ್ದೀರಿ, ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಂತ. ಅದರ ಒಂದು ಕಾಮನ್ ಸೆನ್ಸ್ ಇರಬೇಕು ಕಣ್ರಿ. ನಿಜವಾದ ಕಾರ್ಯಕರ್ತರು ನಿಮ್ಮ ಕಾರ್ಯಕರ್ತರನ್ನು ರಾಜಕೀಯ ಕಾರಣಕ್ಕಾಗಿ ಬಂಧಿಸಿದರೆ ಹೋರಾಟ ಮಾಡಬೇಕಾದ್ದು ನಿಮ್ಮ ಹಕ್ಕು, ಮಾಡಬೇಕು ರಾಜಕೀಯ ಪಕ್ಷವಾಗಿ. ಆದರೆ ಎಂಥ ವ್ಯಕ್ತಿಯನ್ನು ನೀವು ನಾಯಕರನ್ನಾಗಿ ಮಾಡ್ತಾ ಇದ್ದೀರಿ? BJPಯ ಇತಿಹಾಸದಲ್ಲಿ ಇಂತಹ ವ್ಯಕ್ತಿಗಳೇ ಏನಿದ್ದಾರೆ ರಾರಾಜಿಸ್ತಾ ಇದ್ದಾರೆ, ಬೆರೀತಾ ಇದ್ದಾರೆ. ಇತ್ತೀಚೆಗೆ ನಡೆದ ಉತ್ತರ ಭಾರತದಲ್ಲಿ ಒಂದು ಪ್ರಕರಣ ನಮಗೆ ಗೊತ್ತಿದೆ. BJP IT ಸೆಲ್ಲಿನ 3 ಸಾಮೂಹಿಕ ಒಂದು ಅತ್ಯಾಚಾರ ಪ್ರಕರಣದಲ್ಲಿ ಸಿಲುಕಿದರು. ನೋಡಿದರೆ ಅವರು ಪ್ರಧಾನಿಯವರ ಜೊತೆ ಇದ್ದರು. ಅದರಂತೆ ಯಾರು
ಒಂದು ಪ್ರಕರಣದಲ್ಲಿ ಜೈಲಿಗೆ ಹೋಗಿ ಬಿಡುಗಡೆ ಆಯಿತು, ಅವರನ್ನು ಸ್ವಾಗತಿಸಿದ್ದು ಅದು ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರನ್ನು ಸ್ವಾಗತಿಸಿದ ಪರಿ ಅವರನ್ನು ಹೀರೋ ಮಾಡಿ, ಅಂದರೆ ಇಟ್ ಶೋಸ್ BJP ವಾಂಟ್ಸ್ ದೀಸ್ ಟೈಪ್ ಆಫ್ ಪೀಪಲ್. ಯಾರು ದೊಂಬಿಯನ್ನೇ ಈ ಒಂದು ನಿನ್ನೆಯ ಪ್ರತಿಭಟನೆ ಮಾಡುವ ಮೂಲಕ ದೊಂಬಿ ಮಾಡುವವರನ್ನು ಸಂರಕ್ಷಣೆ ಮಾಡುವುದಕ್ಕೆ BJP ಹೊರಟಿದೆ. ಅದರಂತೆ ಯಾರು ಮಟಕ ದಂಧೆಯನ್ನು ಮಾಡ್ತಾರೆ, ಯಾರು ಅಕ್ರಮ ಮದ್ಯ ಸಾಗಾಣಿಕೆಯನ್ನು ಮಾಡ್ತಾರೆ, ಅಂಥವರು BJPಯ ನಾಯಕರಾಗಿ ಹೊರಹೊಮ್ಮುತ್ತಾ ಇದ್ದಾರೆಯೇ? ಈ ಪ್ರಶ್ನೆಗೆ BJP ನಾಯಕರುಗಳು ಉತ್ತರ ಕೊಡಬೇಕಾಗಿದೆ. ಸೊ ಇದೇ ಕಾರಣಕ್ಕೆ ಅನಿಸುತ್ತೆ ಇಂತಹ ಪ್ರತಿಭಟನೆಯ BJP ಮಾಡುತ್ತೆ ಅಂತ ಕಾಂಗ್ರೆಸ್ ಸರ್ಕಾರ ಹೆದರಿ ಕೂತಿದೆ. ಅದಿಲ್ಲ ಅಂದರೆ ಈಗಾಗಲೇ ಆ ಕಲ್ಲಡಕ ಭಟ್ರು ಅವರ ಹೇಳಿಕೆ ಬೆಂಕಿ ಹಚ್ಚುವುದು. ಸೊ ಸಮಾಜವನ್ನು ಒಡೆಯುವಂಥದ್ದು, ಅಂತಹ ಕಲ್ಲಡಕ ಪ್ರಭಾಕರ್ ಭಟ್ರು ಸಮಾಜವನ್ನು ಒಡೆಯುವ, ದೊಂಬಿ ಉಂಟು ಮಾಡುವುದಕ್ಕೆ ಬೇಕಾದ ವಾತಾವರಣ ಸೃಷ್ಟಿಸುವ ಹೇಳಿಕೆಯನ್ನು ನೀಡಿದಾಗ ಕೂಡ ಅವರನ್ನು ಇದುವರೆಗೆ ಬಂಧನ ಆಗಿಲ್ಲ. ನ್ಯಾಯಾಲಯದ ಮುಂದೆ ಅವರನ್ನು ಬಂಧಿಸುವ ಉದ್ದೇಶ ಇಲ್ಲ ಅನ್ನುವ ರೀತಿ ಸರ್ಕಾರದ ಪರ ವಕೀಲರು ವಾದ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಭಯ ಕಾಂಗ್ರೆಸ್ ಸರ್ಕಾರಕ್ಕೆ. ಕಲ್ಲಡಕ ಭಟ್ರನ್ನು ಮುಟ್ಬಿಟ್ರೆ ಇವರು ರಾಜಕೀಯ ಬಳಸ್ಕೊತಾರೆ, ಮುಂದೆ ಲೋಕಸಭಾ ಚುನಾವಣೆ ಬರುತ್ತೆ ಅಂತ. ಅಂದರೆ ಕಾಂಗ್ರೆಸ್ ಸರ್ಕಾರದ ರಾಜಕೀಯ ನಿಲುವು ಕೂಡ ರಾಜಕೀಯ ಲೆಕ್ಕಾಚಾರದ ಮೇಲೆ, ಲಾಭ ನಷ್ಟದ ಮೇಲೆ ನಿಂತಿದೆ. BJPಯ ನಿಲುವು ಕೂಡ ರಾಜಕೀಯ ಲೆಕ್ಕಾಚಾರದ ಮೇಲೆ ನಿಂತಿದೆ. ರಾಮ ಮಂದಿರವನ್ನು ಉದ್ಘಾಟಿಸುವ ಈ ಸಂದರ್ಭದಲ್ಲಿ ಒಂದು ವಾತಾವರಣವನ್ನು, BJP ಪರವಾದ ವಾತಾವರಣವನ್ನು ಸೃಷ್ಟಿಸುವುದಕ್ಕೆ BJP ಹೊರಟಿದೆಯಲ್ಲ, ಅದಕ್ಕೆ ಪೂರಕವಾಗಿ ಈ ಒಂದು ಕರಸೇವಕರ ಬಂಧನದ ವಿಚಾರವನ್ನು ಎತ್ಕೊಂಡಿದೆ. ಅದಕ್ಕೆ ರಾಜಕೀಯ ಲಾಭಕ್ಕಾಗಿ BJP ಬಳಸ್ಕೊಳ್ತಾ ಇದೆ. ಆ ಕಾರಣಕ್ಕೆ ಹಲವಾರು ಆರೋಪಗಳನ್ನು ಹೊತ್ತಿರುವ ಶ್ರೀಕಾಂತ್ ಪೂಜಾರಿ ಅಂಥ ವ್ಯಕ್ತಿ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಅವರಿಗೆ ನಾಳೆ BJP ಯಾವುದೋ ಟಿಕೆಟು ಕೊಡಬಹುದು, ಇಲೆಕ್ಷನ್ನಿಗೂ ನಿಲ್ಲಿಸ್ಬೋದು, ಆಯ್ಕೆಯಾಗಿ ಅವರು ಶಾಸಕರಾಗಿಯೋ ಸಂಸತ್ ಸದಸ್ಯರಾಗಿಯೋ ಹೊರಹೊಮ್ಮಬಹುದು. ಅವರು ತಮ್ಮ ಆಟೋವನ್ನು ಮನೆಯಲ್ಲಿ ನಿಲ್ಲಿಸಿ, ಆಟೋ ಓಡಿಸೋದನ್ನೆಲ್ಲ ನಿಲ್ಲಿಸಿ ಅವರು ಹಿಂದುತ್ವದ ಬಗ್ಗೆ ಭಾಷಣ ಹೊಡಿಬಹುದು. ಅವರೀಗ ನಾಯಕರಾಗಿ ಹೊರಹೊಮ್ಮುತ್ತಿದ್ದಾರೆ. ಅವರ ಮೇಲಿರುವ ಮಟಕ ಆರೋಪ ಆಗಲಿ, ಅವರ ಮೇಲಿರುವ ಅಕ್ರಮ ಮದ್ಯ ಸಾಗಾಣಿಕೆ ಆರೋಪ ಆಗಲಿ ಯಾರಿಗೂ ಮುಖ್ಯ ಆಗಲ್ಲ. ರಾಜಕಾರಣಿಗಳಿಗೆ ಅವರ ರಾಜಕಾರಣ ಮಾತ್ರ ಮುಖ್ಯ. ನಾನು ನಿನ್ನೆ ಒಂದು ಮಾತು ಹೇಳಿದೆ, ರಾಜಕಾರಣ ಧರ್ಮದ ಜೊತೆ ಸೇರಿ ಈಗ ರಾಮಕಾರಣ ಆಗಿದೆ ಅಂತ. ಆ ಮರ್ಯಾದಾ ಪುರುಷೋತ್ತಮ, ಆ ತಂದೆ ಇದನ್ನೆಲ್ಲ ನೋಡ್ತಾ ಕುಳಿತಿದ್ದಾನೆ. ಮರ್ಯಾದಾ ಪುರುಷೋತ್ತಮನ ಮರ್ಯಾದೆಯನ್ನು ಕಾಪಾಡಬೇಕಾದ್ದು ಭಕ್ತರ ಕೆಲಸ. ಪಿತೃವಾಕ್ಯ ಪರಿಪಾಲಕನ ಗೌರವಿಸಬೇಕಾದ್ದು ಎಲ್ಲರ ಕೆಲಸ. ಆದರೆ ಮಟಕ ದಂಧೆ, ದೊಂಬಿ, ಅದರಂತೆ ಅಕ್ರಮ ಮದ್ಯ ಸಾಗಾಣಿಕೆಯ ವ್ಯಕ್ತಿ ಒಬ್ಬ ರಾಜಕೀಯ ನಾಯಕನಾಗಿ ಹೊರಹೊಮ್ಮುವ ಸಾಧ್ಯತೆ ಇದೆ. ಅದು ಏನೇ ಇರಲಿ, BJP ರಾಜಕೀಯ ಕಾರಣಕ್ಕಾಗಿ ಬಳಸಿಕೊಳ್ತಾ ಇದೆ. ಇದೇ ಈ ದೇಶದ ಧರ್ಮ ಮತ್ತು ರಾಜಕಾರಣ ಸೇರಿದ ರಾಮಕಾರಣ. ಯೋಚಿಸಿ ನೀವು. ಕಳ್ಳ ಮದ್ಯವನ್ನು ಅಕ್ರಮ ಮದ್ಯವನ್ನು ಸಾಗಿಸುವ ವ್ಯಕ್ತಿ ನಾಯಕನಾಗುವ ಪರಿ ಇದೆಯಲ್ಲ, ಅದು ನಮಗೆ ಜ್ಞಾನೋದಯ ಆಗುವಂತೆ ಮಾಡಲಿ. ಅಟ್ಲೀಸ್ಟ್ ನಿಜವಾದ ರಾಮ ಭಕ್ತರಿಗೆ ಇದು ಅರ್ಥ ಆಗಲಿ. ನಾವು ಮೂರ್ಖರಾಗೋದು ಬೇಡ, ನಾವು ಅಯೋಗ್ಯರಾಗುವುದು ಬೇಡ, ನಾವು ಕಳ್ಳರನ್ನ ಸುಳ್ಳರನ್ನ ನಾಯಕರನ್ನಾಗಿ ಬೆಳೆಸುವುದು ಬೇಡ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ವಾಹಿನಿನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ, ಅದೇ ನನಗೆ ಸದಾ ರಕ್ಷೆ. ಆಲ್ ದ ಬೆಸ್ಟ್. ನಮಸ್ಕಾರ.